ಮಧ್ಯರಾತ್ರಿಯಿಂದಲೇ ಕೆಎಸ್ಆರ್ಟಿಸಿ ಬಸ್ ದರ ಕೂಡ ಏರಿಕೆ ಆಗಿದೆ. ಅತಿ ಹೆಚ್ಚು ಬಿಎಂಟಿಸಿ ಕಂಪೇರ್ ಮಾಡಿದ್ರೆ ಜಿಲ್ಲಾ ಕೇಂದ್ರಗಳಿಗೆ ಹೋಗುವಂತಹ ಬಸ್ ರೂಟ್ಗಳಿದೆಯಲ್ಲ ಅದರಲ್ಲೇ ಪ್ರಯಾಣಿಕರ ಜೇಬು ಸುಡ್ತಾ ಇರೋದು. ಸೊ 15% ಬಸ್ ಟಿಕೆಟ್ ದರ ಹೆಚ್ಚಳ, ಎಸಿ, ಸ್ಲೀಪರು, ಸೆಮಿ ಸ್ಲೀಪರು ಎಲ್ಲ ಟಿಕೆಟ್ ದರ ಕೂಡ ಹೆಚ್ಚಳ ಆಗಿದೆ. ರಾಜಹಂಸ, ಎಸಿ ವೋಲ್ವೋ, ಅಂಬಾರಿ ಉತ್ಸವ್, ಅಂಬಾರಿ ಬಸ್ಗಳ ದರ ಕೂಡ ಏರಿಕೆ ಆಗಿದೆ. ಜನ ದುಪ್ಪಟ್ಟು ದುಡ್ಡನ್ನು ಕೊಟ್ಟು, ಅಂದರೆ ಈಗೇನು ದುಡ್ಡನ್ನು ಕೊಡ್ತಾ ಇದ್ರು ಅದರದ್ದು ಆಲ್ಮೋಸ್ಟ್ ಒಂದು 15% ಎಕ್ಸ್ಟ್ರಾ ಕೊಟ್ಟು ನಾವು ಲಕ್ಸುರಿ ಬಸ್ಗಳಲ್ಲಿ ಕೂಡ ಹೋಗಬೇಕಾದ ಪರಿಸ್ಥಿತಿ. ಇದು ಕೇವಲ ಪುರುಷರಿಗೆ ಮಾತ್ರ ಈ ಬಸ್ಗಳೆಲ್ಲ ಅದು ಅಪ್ಲೈ ಆಗಲ್ಲ, ಮಹಿಳೆಯರಿಗೂ ಕೂಡ ಇಲ್ಲಿ ಅಪ್ಲೈ ಆಗುತ್ತೆ. ಬಿಕಾಸ್ ಮಹಿಳೆಯರ ಟಿಕೆಟ್ ಬೆಲೆ ಕೂಡ KSRTC ಒಂದು ಕೆಂಪು ಬಸ್ ಬಿಟ್ಟರೆ ಉಳಿದ ಎಲ್ಲ ಕಡೆ ಕೂಡ ಅವ್ರು ಟಿಕೆಟ್ ತೊಗೊಂಡು ಹೋಗಬೇಕು. ಸೊ ಎಲ್ಲರ ಮೇಲೂ ಕೂಡ ಇದು ಇಂಪ್ಯಾಕ್ಟ್ ಆಗ್ತಾ ಇದೆ, ಹೊರೆ ಬೀಳ್ತಾ ಇದೆ. ನೀವು ಕೊಟ್ಟಂತಹ ಕಮಿಟ್ಮೆಂಟನ್ನು ನೀವು ಮರ್ತಿದ್ದೀರಾ ಕೇವಲ 1.5 ವರ್ಷದಲ್ಲಿ ಅನ್ನುವಂತಹ ಆಕ್ರೋಶ ಜನರದ್ದು. ಆಮೇಲೆ ವಿ ವೇರ್ ನಾಟ್ ಬೇಸಿಕಲಿ ರೆಡಿ ಫಾರ್ ದಿಸ್. ಹೊಸ ವರ್ಷನ ನಾವು ಬೆಲೆ ಏರಿಕೆ ಭಾಗ್ಯ ಜೊತೆಗೆ ಸ್ವೀಕಾರ ಮಾಡೋದಕ್ಕೆ ನಾವು ರೆಡಿ ಇರಲಿಲ್ಲ. 10 ವರ್ಷ 5 ವರ್ಷ ಅಂತ ನೀವು ಕಂಪ್ಯಾರಿಸನ್ ಕೊಡ್ತಾ ಇದ್ದೀರಲ್ಲ, ನೀವು ಆಯಾ ಸರ್ಕಾರಗಳು, BJP ಸರ್ಕಾರನೋ ಕಾಂಗ್ರೆಸ್ ಸರ್ಕಾರನೋ, ಹಣದುಬ್ಬರ ಜಾಸ್ತಿ ಆದಾಗ ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ನೀವು ರೇಟನ್ನು ಜಾಸ್ತಿ ಮಾಡಬೇಕಾಗಿತ್ತು. ಅದು ಬಿಟ್ಟು ಏಕಕಾಲಕ್ಕೆ 15% ಎಲ್ಲ ಹೆಂಗೆ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಸಹಜವಾಗಿ ನಿಗಮ ಕೇಳಿದ್ದು 42% ಅಷ್ಟು ನೀವು ಹೈಕ್ ಮಾಡಿ ಅಂತ. ಸರ್ಕಾರ ಅಳೆದು ತೂಗಿ 15% ಏರಿಕೆ ಮಾಡಿದ್ರೂ ಕೂಡ ಜನ ನಮ್ಮ ಜೇಬಿಂದ ಹೋಗ್ತಾ ಇದೆ. ತುಂಬಾ ಜನರದ್ದು ಸ್ಯಾಲ್ರಿಗಳೆಲ್ಲ ಇದ್ದ ಹಾಗೆ ಇದೆ. ಸೊ ನಿಂತ ನೀರಿನಂತಿದೆ, ಡ್ರೈ ವಾಟರ್ ರೀತಿ ಇದೆ. ನಾವೀಗ ಎಕ್ಸ್ಟ್ರಾ ಎಲ್ಲದಕ್ಕೂ ಬಜೆಟ್ ಮಾಡಿ ಇಟ್ಕೊಂಡಿರ್ತೀವಿ. ಮಿಡಲ್ ಕ್ಲಾಸ್ ಜನ ಹಾಗೆ ಯೋಚನೆ ಮಾಡ್ತಾರೆ, ಎಲ್ಲದಕ್ಕೂ ದುಡ್ಡನ್ನು ಈಗ ಎಕ್ಸ್ಟ್ರಾ ಎಲ್ಲಿಂದ ತರೋದು? ನೀವು ಕೊಟ್ಟಂತಹ ಕಮಿಟ್ಮೆಂಟನ್ನು ನೀವೇ ಮರ್ತಿದ್ದೀರಾ. ಗ್ಯಾರಂಟಿ ಭಾಗ್ಯ ಕೊಟ್ರಿ, ಮಾತಿದ್ರೆ ನಮ್ಮ ಸರ್ಕಾರ ಏನು ಕೊಡ್ತು ಅಂತ ಕೇಳಿದಾಗ ಗ್ಯಾರಂಟಿ ಅಂತ ಹೇಳ್ತೀರಿ. ಉಳಿದ ಬೆಲೆ ಏರಿಕೆಗಳ ಸೀರೀಸ್ ಆಫ್ ಬೆಲೆ ಏರಿಕೆ ಆಗಿದೆಯಲ್ಲ, ರಿಜಿಸ್ಟ್ರೇಷನ್ ಇಂದ ಹಿಡಿದು, ಹಾಲಿಂದ ಹಿಡಿದು, ಪೆಟ್ರೋಲ್ ಮೇಲೆ ಸ್ಟೇಟ್ ಟ್ಯಾಕ್ಸ್ ಇಂದ ಹಿಡಿದು ಎಲ್ಲವೂ ಏರಿಕೆ ಆಗ್ತಾ ಇದೆಯಲ್ಲ. ಈಗ ಸಾಲಿಗೆ ಸೇರ್ತಾ ಇರೋದು ಬಸ್ ದರ ಏರಿಕೆ. ಯಾಕೆ ಈಗ ತರಾತುರಿಯಾಗಿ ಸಿದ್ದರಾಮಯ್ಯ ಸರ್ಕಾರ ಇಷ್ಟು ಆತರದ ನಿರ್ಧಾರಕ್ಕೆ ಬಂತು ಅಂತಂದ್ರೆ, ಮುಂದಿನ ತಿಂಗಳು ಬಜೆಟ್ ಮಂಡನೆ ಇದೆ. ಮುಂದಿನ ತಿಂಗಳು ಮೊದಲನೇ ದಿವಸ ಸೆಂಟ್ರಲ್ ಬಜೆಟ್ ಇದೆ. ಐ ಥಿಂಕ್ 26-27ಕ್ಕೆ ಸ್ಟೇಟ್ ಬಜೆಟ್ ಮಂಡನೆ ಇದೆ. ನಿಮಗೆ ಸ್ಟೇಟ್ ಬಜೆಟ್ ಮಂಡನೆ ವೇಳೆಗೆ ಈ ದರ ಏರಿಕೆಯನ್ನು ಒಂದು ಸ್ಟ್ರೀಮ್ ಲೈನಿಗೆ ತಂದ್ಕೊಂಡ್ಬಿಟ್ರೆ ಉಳಿದ ಟ್ಯಾಕ್ಸ್ಗಳನ್ನು ಏರಿಕೆ ಮಾಡೋದಕ್ಕೆ ಅವ್ರಿಗೆ ಅಲ್ಲಿ ಜಾಗ ಸಿಗುತ್ತೆ. ಅದರ್ವೈಸ್ ಬಜೆಟ್ನಲ್ಲೇ ಎಲ್ಲವೂ ಏರಿಕೆ ಆಗ್ಬಿಡ್ತು ಅಂತಂದಾಗ ಒಂದೇ ದಿನ ಇಷ್ಟೊಂದು ಬೆಲೆ ಏರಿಕೆನ ಅಂತ ಜನ ಶಾಕ್ ಒಳಗಾಗ್ತಾರೆ. ಹಾಗಾಗಿ ಆ ಶಾಕ್ನ ತೀವ್ರತೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ಸರ್ಕಾರದವರು ಈಗಲೇ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಐ ಥಿಂಕ್ ಇನ್ನೊಂದು 5-10 ಡೇಸ್ನಲ್ಲಿ ಹಾಲಿನ ದರ ಕೂಡ ಏರಿಕೆ ಮಾಡ್ತಾರೆ, ನೀರಿನ ದರ ಏರಿಕೆ ಆಗುತ್ತೆ. ಯಾಕಂದರೆ DK ಶಿವಕುಮಾರ್ ಈಗಾಗಲೇ ಹೇಳಿದ್ದಾರೆ, ಎಸ್ಪೆಷಲಿ ಬೆಂಗಳೂರಿಗಂತೂ ಜಾಸ್ತಿ ಆಗೇ ಆಗುತ್ತೆ. ಸೊ ಇದು ಇರತಕ್ಕಂಥ ಲೆಕ್ಕಾಚಾರ. ಯಾರಿಗೆ ಬೇಕು ಫ್ರೀ ಬಸ್ಸು, ಯಾರಿಗೆ ಬೇಕು ನಿಮ್ಮ ಗ್ಯಾರಂಟಿ? ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಗಂಡನ ಹತ್ರ ಕಿತ್ಕೊಂಡು ಹೆಂಡತಿಗೆ ಫ್ರೀ ಕೊಡೋದಕ್ಕೆ ನೀವೇ ಬೇಕಾ ಅಂತ ನಿಮ್ಮನ್ನು ನಾವು ಗ್ಯಾರಂಟಿ ಕೇಳಿದ್ವಾ? ಜನರಿಗೆ ಈಗ ಸ್ವಲ್ಪ ಜ್ಞಾನೋದಯ ಆದಂಗೆ ಕಂಡು ಬರ್ತಾ ಇದೆ. ಹೆಂಗೋ ಬಸ್ಗಳಲ್ಲಿ ಓಡಾಡ್ಕೊಂಡಿದ್ವು. ನೀವು ಫ್ರೀ ಕೊಡೋಕ್ಕೂ ಮೊದಲು ಏನು ಹೆಂಗಸರು ಬಸ್ಸಲ್ಲಿ ಓಡಾಡ್ತಾನೆ ಇರಲಿಲ್ವಾ? ಓಡಾಡ್ತಾ ಇದ್ರು. ನಿಮ್ಮ ಗ್ಯಾರಂಟಿಯಿಂದ ಬಸ್ ಹತ್ತೋದಕ್ಕೂ ಪರದಾಡಬೇಕು. ಕರೆಕ್ಟ್ ಹಂಗಾಗಿದೆ. ಯಾರ ಗಮನಕ್ಕೂ ಬರ್ತಾ ಇಲ್ಲ. ಪುರುಷರಿಗೆ ಸೀಟ್ ಸಿಗ್ತಾ ಇಲ್ಲ. ಎಲ್ಲ ಕಡೆ ಮಹಿಳಾ ಪ್ರಯಾಣಿಕರು ಜಾಸ್ತಿ ಆಗಿದ್ದಾರೆ. ಅದರ ನಡುವೆ ಈಗ ಬೆಲೆ ಏರಿಕೆ. ಈಗ ಒಂದು 15 ದಿವಸದ ಹಿಂದೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಏನಂದರೆ, ನಮ್ಮ 4 ನಿಗಮಗಳು ಶಕ್ತಿ ಯೋಜನೆ ಜಾರಿಯಾದ ನಂತರ ಲಾಭದ ಹಳಿಗೆ ಬಂದಿದೆ ಅಂತ. ಲಾಭದ ಹಳಿಗೆ ಬಂದ ಮೇಲೆ ನೀವು 42% ಯಾಕಪ್ಪ ಕೇಳ್ತಾ ಇದ್ದೀರಾ? ಎಲ್ಲಿ ಹೋಗ್ತಾ ಇದೆ ಹಾಗಾದ್ರೆ ಲಾಭದ ದುಡ್ಡು? ಈ ಲಾಭ ಅಂತಂದ್ರೆ ಹೆಂಗೆ ಗೊತ್ತಾ? ಈಗ ಸರ್ಕಾರದ ಸಾಮ್ಯತೆಯಲ್ಲಿ ಇರ್ತಕ್ಕಂಥದ್ದು BMTC, KSRTC. ಇವರೇ ದುಡ್ಡು ಕೊಡೋದು, ಇವರೇ ಲಾಭ ಮಾಡ್ಕೊಳ್ಳೋದು, ತಾವೇ ಬಂಡವಾಳ ಹಾಕೋದು, ತಾವೇ ಲಾಭ ಮಾಡ್ಕೊಳ್ಳೋದು, ಹಿಂಗಾಗಿದೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಮತ್ತು ರಾಘು ಇಬ್ಬರು ನನ್ನ ಜೊತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೊದಲನೇದಾಗಿ ಪ್ರಕಾಶ್, ನಾನು ಜನಾಭಿಪ್ರಾಯವನ್ನು ಕೇಳೋ ಗೋಜಿಗೆ ಹೋಗೋದೇ ಇಲ್ಲ. ಯಾಕೆಂದರೆ ಐ ಥಿಂಕ್ 99% ಜನ ಇದನ್ನು ವಿರೋಧಿಸ್ತಾರೆ, ಟಿಕೆಟ್ ದರ ಏರಿಕೆಯನ್ನು. ಯಾರೋ ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ನಾಯಕರ ಬಂಟರು ಮಾತ್ರ ಇದನ್ನು ಸಮರ್ಥಿಸ್ಕೋಬೋದು. ಬಟ್ ಸ್ಟಿಲ್ ಅವ್ರಿಗೂ ಕೂಡ ಬೇಸರ ಆಗಿರುತ್ತೆ. ಸೊ ಬೆಳಗ್ಗೆಯಿಂದ ಬೆಲೆ ಏರಿಕೆ ಆದ ನಂತರ ಹೇಗಿದೆ ಸಿಚುವೇಶನ್? ಜನ ಏನು ಹೇಳ್ತಾ ಇದ್ದಾರೆ? ಈ ಒಂದು ನೂತನ ದರದ ಬಗ್ಗೆ ಸಹಜವಾಗಿ ಪ್ರಯಾಣಿಕರಿಗೆ ಆಕ್ರೋಶ ಇದೆ, ಅಸಮಾಧಾನ ಇದೆ. ಇದನ್ನ ಸ್ವಾಗತಿಸಿಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ. ಸರ್ಕಾರ ಏನೋ ಆರಂಭದಲ್ಲಿ ಶಕ್ತಿ ಯೋಜನೆಯಿಂದ ಸಾಕಷ್ಟು ಲಾಭದ ಟ್ರ್ಯಾಕಿಗೆ ಬಂದಿದೆ ಅಂತ ಹೇಳಿತ್ತು. ಈಗ ಮತ್ತೆ ವಸೂಲಿ ಮಾಡೋಕ್ಕೆ ಇಳಿದಿದೆ ಅನ್ನುವಂತಹ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸದ್ಯ ನಾನು ಹುಬ್ಳಿಗೆ ಹೋಗುವಂತಹ ಬಸ್ನಲ್ಲಿದ್ದೀನಿ. ಇಲ್ಲಿಂದ ಬೆಂಗಳೂರಿಂದ ಹುಬ್ಳಿಗೆ ಹೋಗೋದಕ್ಕೆ 499 ರೂಪಾಯಿ ಇತ್ತು. ಈಗ 64 ರೂಪಾಯಿ ದರ ಹೆಚ್ಚಳ ಆಗಿದೆ. ಮಾತನಾಡಿಸ್ತೀನಿ, ಏನು ಹೇಳ್ತೀರಿ ಸರ್? ಸರ್, ಇದೆಲ್ಲ
ಹೆಣ್ಮಕ್ಳಿಗೆ ಆ ಭಾಗ್ಯ ಕೊಡ್ತೀವಿ ಈ ಭಾಗ್ಯ ಕೊಡ್ತೀವಿ ಅಂತೇಳಿ ಎಲ್ಲ ಮೋಸ ಇವ್ರದ್ದು. ಮೋಸ ಒಂದು ಕಡೆಯಿಂದ ಕೊಟ್ಟಂಗೆ ಮಾಡ್ತೇವೆ, ಕಿತ್ಕೋತಾರೆ ಒಂದು ಸೈಡ್, ಕಿತ್ಕೊಂಡು ಎಲ್ಲ ನಾಶ ಮಾಡೋದು ನಮ್ಮನ್ನೇ. ಆ ಪಾಪ ಹೆಣ್ಮಕ್ಳಿಗೆ ಗುರ್ತಾಗ್ತಾ ಇಲ್ಲ. ಅವರು ನಮ್ಮ ಮನೆಯವ್ರು ಇದ್ದಾರಲ್ಲ, ಹೆಣ್ಮಕ್ಳು ಏನು ಹೊರಗಿನವ್ರ, ಏನು ಸಪ್ರೇಟ್ ಹೆಣ್ಮಕ್ಳು ಕುಟುಂಬ ಐತಾ? ಇಲ್ಲ, ನಮ್ಮ ಕುಟುಂಬದಲ್ಲೇ ಇದ್ದಾರಲ್ಲ ಅವ್ರು ಹೆಣ್ಮಕ್ಳು. ಮತ್ತು ನಮ್ಮ ಕುಟುಂಬಕ್ಕೆ ನಾಶ ಆಗೋದು. ಇವ್ರು ಮಾಡ್ತಾ ಇರೋದು ಜನರಿಗೆ ತಿಳಿತಾ ಇಲ್ಲ, ಹೆಣ್ಮಕ್ಳಿಗೆ ಗುರ್ತಾ ಇಲ್ಲ ಅಷ್ಟೇ. ನಿರೀಕ್ಷೆ ಮಾಡಿದ್ರಿ ಈ ತರ ಟಿಕೆಟ್ ದರ ಕೂಡ ಏರಿಕೆ ಆಗ್ತೈತಿ ಅಂತ? ನಿರೀಕ್ಷೆ ಇದು ಮೊದಲೇ ಇತ್ತು ನಮಗೆ, ಇದು ಮೊದಲೇ ಇತ್ತು. ಈ ರೀತಿ ಮೋಸ ಮಾಡ್ತಾರೋ, ಮೋಸ ಸರ್ಕಾರ ಇದಂತ ಮೊದಲೇ ಗುರ್ತಿತ್ತು, ಮೋಸ ಸರ್ಕಾರ ಅಂತ ಗುರ್ತಿತ್ತು. ಈಗ ಹುಬ್ಳಿಗೆ ನೀವು ಹೋಗ್ಲಿಕ್ಕೆ 64 ರೂಪಾಯಿ ಜಾಸ್ತಿ ಕೊಡಕತ್ತೀರಿ, ಹೆಂಗೆ ಅನ್ಸಕತ್ತೈತಿ? ಎಷ್ಟು ಹೊರೆ ಆಕತೈತಿ ಸರ್? ನೋವು ಆಗ್ತೈತ್ರಿ, ನೋವು ಆಗ್ತೈತಿ. ಯಾರ ಮುಂದೆ ಹೇಳೋದು ಹೇಳ್ರಿ, ಯಾರ ಮುಂದೆ ಹೇಳಿದ್ರಿ? ಅದು ನಿಮ್ಮಂಥ ಪ್ರಶ್ನವ್ರು ಬರ್ತೀರ, ಕೇಳ್ತೀರಾ, ನಮ್ಮ ಮಳಲು ನೀವು ಟಿ ವಿಯಲ್ಲಿ ತೋರಿಸ್ತೀರಾ. ಸಹಜವಾಗಿ ಪ್ರಯಾಣಿಕರಿಗೆ ಈ ಒಂದು ದರ ಏರಿಕೆಯ ಬಗ್ಗೆ ಅಸಮಾಧಾನ ಇದೆ. ಇನ್ನೊಬ್ರನ್ನ ಮಾತನಾಡಿಸ್ತೇನೆ. ಅರವಿಂದ್, ಏನು ಹೇಳ್ತೀರಿ ಸರ್? ಸರ್ ಇದರಲ್ಲಿ ಏನು ಹೇಳಕ್ಕೆ ಬರೋದಿಲ್ಲ ಸರ್. ಇಟ್ಸ್ ಗೌರ್ಮೆಂಟ್ ಅಲ್ವಾ, ನಾವೇನು ಡಿಸೈಡ್ ನೀವು ಟಿ ವಿಲಿ ಏನು ಮಾಡಿದ್ರೂ ಚೇಂಜಸ್ ಏನಾರು ಮಾಡೋಕ್ಕಾಗತ್ತಾ? ನಾವು ಮಾತ್ರ ಏನೋ ಚೇಂಜಸ್ ಮಾಡೋಕ್ಕಾಗತ್ತಾ? ಅಲ್ಟಿಮೇಟ್ ಆಗಿ ಅದರ ಹೊರೆ, ಅದರ ಹೆಚ್ಚುವರಿ ದುಡ್ಡು ಕೊಡುವಂಥದ್ದು ಸಾರ್ವಜನಿಕರೇ. ನಿಮ್ಮ ಸಾರ್ವಜನಿಕರಿಗೆ ಕೊಡೋದು ಸರ್, ಬೇರೆ ಆಪ್ಷನ್ಸ್ ಇಲ್ಲ. ಇವಾಗ ಟ್ರಾವೆಲ್ ಮಾಡಲೇಬೇಕು, ಕೊಡಲೇಬೇಕು. ಬಟ್ 15% ಮಾಡೋಕ್ಕಿಂತ ಒಂದು 5% ಮಾಡ್ಬೋದಾಗಿತ್ತು ಅವರು. 15% ಜಾಸ್ತಿನೇ ಆಗುತ್ತೆ, ಎಲ್ಲರಿಗೂ ಶಾಕ್. ಇವಾಗ 399 ಎಲ್ಲಿ, 466 ಎಲ್ಲಿ ಅಲ್ವಾ? ಅದೇ ರೀತಿ ಸ್ಯಾಲ್ರೀಸ್ ಹೈಕ್ ಆಗಿ ಅವರು ಅದನ್ನೆಲ್ಲ ಚಿಂತೆ ಮಾಡಿದರೆ ದಟ್ ಈಸ್ ಡಿಫ್ರೆಂಟ್. ಇದು ಒಂದೇ ಸರಿ ಸುಮ್ಮನೆ ಸಮಥಿಂಗ್ ಏನು ಮಾಡ್ತಾಯಿದ್ದಾರೆ, ಎಲ್ಲೋ ಒಂದು ಕಡೆ ಅವ್ರು ಫೈನಾನ್ಸ್ ಅಡ್ಜಸ್ಟ್ ಮಾಡೋಕ್ಕೋಸ್ಕರ ಈವನ್ ವೆಹಿಕಲ್ ರಿಜಿಸ್ಟ್ರೇಷನ್ ಜಾಸ್ತಿ ಮಾಡಿದ್ದಾರೆ, ವಾಟರ್ ಚಾರ್ಜ್ ಜಾಸ್ತಿ ಮಾಡ್ತಾಯಿದ್ದಾರೆ, ಎಲ್ಲ ಜಾಸ್ತಿ ಮಾಡಿ ಈ ಲೇಡೀಸ್ ಟ್ರಾವೆಲ್ಗೆ ಮಾತ್ರ ಕೊಟ್ಟು ಅವ್ರನ್ನ ಹೆಂಗೆ ಕಾಂಪನ್ಸೇಟ್ ಮಾಡ್ತಾರೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ. ಹೊಸ ವರ್ಷದ ಆರಂಭದಲ್ಲಿಯೇ ಈ ರೀತಿ ದರ ಏರಿಕೆ ಬಿಸಿ ತಟ್ಟುತ್ತೆ ಅನ್ನುವಂಥದ್ದು ಸಹಜವಾಗಿ ಪ್ರಯಾಣಿಕರ ಅಸಮಾಧಾನ, ಆಕ್ರೋಶ. ಓಕೆ ಪ್ರಕಾಶ್, ಹಾಗೆ ಸಂಪರ್ಕದಲ್ಲಿರಿ. ರಾಘು, ಈಗ ಜನ ಯಾವ ಮನಸ್ಥಿತಿನಲ್ಲಿದ್ದಾರೆ ಅಂದ್ರೆ ಓಟ್ ಹಾಕಿದೀವಿ, ಅನುಭವಿಸಲೇಬೇಕು ಅನ್ನೋ ಮನಸ್ಥಿತಿಗೆ ಬಂದಂಗೆ ಕಾಣಿಸ್ತಾ ಇದೆ. ಬೆಳಗ್ಗೆಯಿಂದ ನೀವು ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ರಿ. ಸೊ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ? ಉಳಿದ ಪ್ರಯಾಣಿಕರಿಗೆ ಏನ್ ಹೇಳ್ತಾ ಇದ್ದಾರೆ? ಮಮತಾ, ಬಹಳ ಪ್ರಮುಖವಾಗಿ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ನಾನಿರುವಂಥದ್ದು. ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಒಂದು 5-6 ಜಿಲ್ಲೆಗಳಿಗೆ ಬಸ್ಗಳು ಇಲ್ಲಿಂದ ಕನೆಕ್ಟ್ ಆಗುತ್ತೆ. ಗಮನಿಸಬಹುದು, ನಾನು ಮಂಡ್ಯ ಬಸ್ನ ಒಳಭಾಗದ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸಿ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಅದಕ್ಕೂ ಮುಂಚೆ ಜನರ ಮನಸ್ಥಿತಿಗಳ ಬಗ್ಗೆ ಹೇಳೋದಾದ್ರೆ, ನಿಜಕ್ಕೂ ಕೂಡ ಜನ ಯಾವ ಈ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾರು ನಿಮ್ಮ ಗ್ಯಾರಂಟಿಗಳನ್ನ ಕೇಳಿದ್ದು ಅನ್ನುವಂಥ ನಿಟ್ಟಿನಲ್ಲೇ ಸರ್ಕಾರದ ವಿರುದ್ಧ, ಸಚಿವರುಗಳ ವಿರುದ್ಧ, ಮುಖ್ಯಮಂತ್ರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವಂಥದ್ದು ಆಗ್ತಾ ಇದೆ. ಕಾರಣ ಇಷ್ಟೇ, ಆರಂಭದಲ್ಲಿ ನೀವು ನಮ್ಮೆಲ್ಲರನ್ನ ಕೂಡ ಉದ್ಧಾರ ಮಾಡ್ತೇವೆ ಅನ್ನುವಂಥ ವಿಚಾರಗಳನ್ನ ಇಟ್ಕೊಂಡು, ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗೋದಿಲ್ಲ ಅನ್ನುವಂಥ ವಿಚಾರಗಳನ್ನ ಇಟ್ಕೊಂಡು ಅಧಿಕಾರಕ್ಕೆ ಬಂದಂಥವ್ರು ಇವತ್ತು ಈ ರೀತಿಯಾಗಿ ನಡ್ಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ. ಯಾಕಂದ್ರೆ ಒಂದ್ ಕಡೆ ಸಾರಿಗೆ ಸಚಿವರು ಹೇಳ್ತಾರೆ, ಒಂದಷ್ಟು ಉದಾಹರಣೆಗಳನ್ನ ಕೊಟ್ಟು ಹೇಳ್ತಾರೆ. ಬಿಜೆಪಿ ಸರ್ಕಾರದಲ್ಲಿ ಆಗಿದ್ದಂತಹ ರೇಟ್ ಹೈಕ್ಗಳು ಜೊತೆಗೆ ನಮ್ಮಲ್ಲಿ ಆಗ್ತಾ ಇರುವಂತದ್ದು ಎಲ್ಲವನ್ನ ಕೂಡ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಬಟ್ ಜನರಿಗೆ ಕಾಡ್ತಾ ಇರುವಂತಹ ಪ್ರಶ್ನೆ, ಅವರು ಆ ರೀತಿ ಮಾಡಿದ್ರು ಅನ್ನುವಂತ ಕಾರಣಕ್ಕಾಗಿಯೇ ನಿಮಗೆ ಇಂತಹ ದೊಡ್ಡ ಮಟ್ಟದ ಗೆಲುವನ್ನ ಕೊಟ್ಟು ನೀವು ಕೂಡ ಇದೆಯನ್ನ ಮಾಡ್ತೀರಾ ಅನ್ನೋದಾದ್ರೆ ನಿಮ್ಮನ್ನ ಯಾಕೆ ಅಧಿಕಾರಕ್ಕೆ ತರಬೇಕಿತ್ತು ಅನ್ನುವಂತ ಪ್ರಶ್ನೆಗಳನ್ನ ಸಾಮಾನ್ಯವಾಗಿ ಕೇಳ್ತಾರೆ ಜನ. ಇದನ್ನ ಮಾತನಾಡ್ತಾನೆ. ಪ್ರಯಾಣಿಕರನ್ನು ಹಾಗೆ ಮಾತಾಡ್ತಾ ಹೋಗಿ. ಇಲ್ಲಿಂದನೇ ಮಂಡ್ಯಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿಂದ ಬರ್ತೀವಿ ಸರ್? ನಾವಿಲ್ಲೇ ಪ್ರೆಸೆಂಟ್ ಈಗ ಇಲ್ಲಿಂದನೇ ಹೊರಡ್ತಾವೆ ಮಂಡ್ಯಕ್ಕೆ. ಓಕೆ, ಎಷ್ಟಿದೆ ಸರ್ ಇವತ್ತು ಟಿಕೆಟ್ ತಗೊಂಡ್ರೆ? ರೇಟ್ ಎಷ್ಟಿದೆ ಸರ್? 135 ಇದೆ. ಎಷ್ಟಿತ್ತು ಮುಂಚೆಲ್ಲ? ಎಷ್ಟಿರ್ತಾ ಇತ್ತು ಸರ್? ನಾವು ಸಾಮಾನ್ಯವಾಗಿ ರೈಲಲ್ಲೇ ಓಡಾಡೋದು. ಮೊದಲಿಂದ ರೇಟ್ ಜಾಸ್ತಿ ಅಂತ, ಇವತ್ತು ಜನಗಳು ಜಾಸ್ತಿ ಒಂದು ಈಸಿ ಆಗ್ಬೋದು ಅಂತ ಬಂದು ರೇಟ್ ಜಾಸ್ತಿ ಆಗಿದೆ. ನನಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಇವತ್ತು ಎಷ್ಟಾಗಿದೆ. ಏನು ಹೇಳ್ತೀರಿ ಸರ್ ರೇಟ್ ಜಾಸ್ತಿ ಆಗಿರೋದ್ರ ಬಗ್ಗೆ? ಏನು ತುಂಬಾನೇ ಜಾಸ್ತಿ ಆಗಿದೆ, ತುಂಬಾನೇ ಜಾಸ್ತಿ ಆಗಿದೆ, ಫೀಲ್ ಆಗ್ತಾ ಇದೆ. ಏನು ಹೇಳ್ತೀರಿ ಸರ್ ರೇಟ್ ಜಾಸ್ತಿ ಆಗಿದೆ? ಏನು ಹೇಳೋಕ್ಕಾಗಲ್ಲ ಸರ್, ಅದೇನು ಮಾಡೋಕ್ಕಾಗಲ್ಲ. ಅವರೇ ತಿಳ್ಕೊಬೇಕದನ್ನ ಮಾಡ್ಬೇಕಷ್ಟೇ. ತಾವೆಲ್ಲಿಂದ ಬರ್ತಾರೆ ಸರ್? ನಾವು ಮಂಡ್ಯದಿಂದ ಬಂದಿರೋದು. ಬ್ಯಾಂಗ್ಳೂರು ಬಂದಿದ್ದೆ, ಬ್ಯಾಂಗ್ಳೂರಿಂದ ಪುನಃ ಮತ್ತೆ ಹೋಗ್ತಾ ಇದ್ದೀನಿ. ನೈಟ್ ಗಾಡಿ ಬರ್ತಾನಂತೆ ಅವನು, ಆಲ್ಟ್ ಆಗ್ತಾನಂತೆ ಅವನು. ಆ ಕಡೆಯಿಂದ ಟಿಕೆಟ್ ಕೊಟ್ಟಿದ್ದಾನೆ ನೋಡಿ, 116 ರೂಪಾಯಿ ತಗೊಂಡಿದ್ದಾನೆ. ಆಲ್ಟ್ ಗಾಡಿಗೆ ಮಾತ್ರ ನೈಟ್ ಬರ್ತಾನಂತೆ ಅವನು, ಆಲ್ಟ್ ಆಗಿರ್ತಾನಂತೆ. 116 ತಗೋತಾನೆ. ಮತ್ತೆ ಈ ಕಡೆಯಿಂದ ನಾವು ಹೋಗ್ಬೇಕು ಅಂತ ಅಂದರೆ ನಮಗೆ 135 ರೂಪಾಯಿ ಆಗಿದೆ ಇವಾಗ. ಇಲ್ಲಿ ಈಗ ಬಂದಿರುವಂಥ ಮೇನ್ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಇಲ್ಲಿ ಈ ರಾಜಕೀಯಗಳಿಂದ ಇಲ್ಲಿ BJPನೇ ಆಗಿರ್ಬೋದು ಮತ್ತು ಕಾಂಗ್ರೆಸ್ಸೇ ಆಗಿರ್ಬೋದು, ಏನೇ ಆಗಿರ್ಬೋದು, ಇಲ್ಲಿ ಆಗ್ತಿರೋ ಮಧ್ಯದಲ್ಲಿ ಇರ್ತಕ್ಕಂಥ ನಮ್ಮ ಸಾರ್ವಜನಿಕ ಜನಗಳ ಮೇಲೆ ತುಂಬ ಕೆಟ್ಟ ಪರಿಣಾಮಗಳು ಎರಡು ರಾಜಕೀಯಗಳಿಂದನೇ ಆಗ್ತಾಯಿದೆ. ಇದರಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥ ಮಧ್ಯವರ್ತಿಗಳು ಇರ್ತಕ್ಕಂಥ ನಮ್ಮಂಥ ಬಡವರುಗಳಲ್ಲಿ ಈಗ ಆಕಸ್ಮಿಕವಾಗಿ ಬರ್ತಾರೆ, ಟ್ರೈನಲ್ಲಿ ಏನಾಗಿದೆ ಅಂದರೆ ಕಡಿಮೆ ಇದೆ ಅಂತ ಹೋಗ್ಬೋದು. ಆ ಟೈಮ್ ಸಿಗಲ್ಲ, ತಡೆ ಬಸ್ ಇದೆ, ನಮ್ಮ ಸರ್ಕಾರಿ ಬಸ್ಗಳು ಅಂತ ಇರ್ತದೆ. ಬಂದಾಗ ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ಜನಗಳಲ್ಲಿ
ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಓಕೆ ಮೇಡಮ್, ಈಗ ನೀವು ಫ್ರೀಯಾಗಿ ಬರ್ತಾ ಇದ್ದೀರಿ, ಪಕ್ಕದಲ್ಲಿ ಕೂತಿರುವಂಥವ್ರು ಬಹಳ ಸರಳವಾಗಿ ಹೇಳಿದ್ರು ಈ ಕಷ್ಟ ಆಗ್ತಾ ಇದೆ ಅಂತೇಳಿ. ಒಬ್ಬ ಮಹಿಳೆಯಾಗಿ ನಾವು ಫ್ರೀಯಾಗಿ ಓಡಾಡ್ತಾ ಇದ್ದೀನಿ ಅನ್ನೋಂಥ ಖುಷಿ ಇದೆ, ಅಥವಾ ಪುರುಷರಿಗೆ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ, ಅವ್ರಿಗೂ ರೇಟ್ ಹೆಚ್ಚಾಗ್ತಾ ಇದೆ ಅನ್ನೋಂಥ ನೋವಿದೆ, ಹೇಗೆ? ಏನಂತ ಹೇಳಿದ್ರೆ ಸರ್, ಫ್ರೀ ನೆಸೆಸಿಟಿ ಇರಲಿಲ್ಲ ಸರ್. ಎವ್ರಿ ಡೇ ಟ್ರಾವೆಲ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಬಸ್ ಫೆಸಿಲಿಟೀಸ್ ಕಮ್ಮಿ ಆಗ್ತಾ ಇದೆ, ತುಂಬ ರಶ್ ಆಗ್ತಾ ಇದೆ. ದಿನ ಕಾಲೇಜ್ ಆಫೀಸಿಗೆ ಹೋಗೋರಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಫ್ರೀ ಕೊಟ್ಟಿದಾರಲ್ಲ, ಓಡಾಡ್ಬೋದು, ಏನಾಗುತ್ತೆ? ಓಡಾಡ್ಬೋದು ಒಂದು, ಬಟ್ ನೆಕ್ಸ್ಟ್ ಟ್ಯಾಕ್ಸ್ ನಮಗೆ ಬೀಳ್ತಾ ಇದೆ ಅಲ್ವಾ ಅದು. ನೆಕ್ಸ್ಟ್ ಇದು ಮುಗಿದ ಮೇಲೆ ನಮಗೆ ಕಂಟಿನ್ಯೂಷನ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ ಅಲ್ವಾ, ಟ್ರಾವೆಲಿಂಗ್ ಚಾರ್ಜಸ್. ಅರವಿಂದ್, ಬಹಳ ಕ್ಲಿಯರ್ ಆಗಿದೆ ಜನರ ಅಭಿಪ್ರಾಯ, ಯಾಕೆ ಬೇಕಿತ್ತು ಇದು ಅನ್ನುವಂಥ ಆಕ್ರೋಶವನ್ನೇ ಜನ ಹೊರಾಗ್ತಾ ಇರುವಂಥದ್ದು. ರೈಟ್ ರಾಘು, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಹಾಗೆಯೇ ಪ್ರಕಾಶ್, ತಮಗೂ ಕೂಡ ಧನ್ಯವಾದ. ಜನ ಈಗ ನೋಡಿ, ಬೆಂಗಳೂರು ಟು ಮೈಸೂರು ಟ್ರಾವೆಲ್ ಮಾಡೋದಕ್ಕೆ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ವಿಮಾನದಲ್ಲೂ ಹೋಗ್ಬೋದು, ಟ್ರೈನಲ್ಲೂ ಹೋಗ್ಬೋದು, ಬಸ್ಸಲ್ಲೂ ಹೋಗ್ಬೋದು. ಶಟ್ಲ್ ಟ್ರೈನು ಬೆಂಗಳೂರು ಟು ಮೈಸೂರು 35 ರೂಪಾಯಿ, ಎಕ್ಸ್ಪ್ರೆಸ್ 80 ರೂಪಾಯಿ. ಜನ ಆಯ್ಕೆ ಮಾಡ್ಕೋಬೇಕು.